ಆತ್ಮೀಯ ವೀಕ್ಷಕರೇ, ಗಾಯಕನಾಗಬೇಕು ಅಂತ ಬಹುದೊಡ್ಡ ಕನಸು ಕಟ್ಕೊಂಡು ಹಂಸಲೇಖ ಅವರ ಗರಡಿಯಲ್ಲಿ ಪಳಗಿ ಬಂದಂತಹ ಒಬ್ಬ ಪ್ರತಿಭೆ, ಹಾಸನದ ಪ್ರತಿಭೆ, ಕೊನೆಗೆ ನಾಯಕ ನಟನಾಗ್ತಾರೆ. ನಾಯಕ ನಟನಾದರೂ ಸಹ ವೃತ್ತಿ ಯಾವುದೋ ಇರ್ಬೋದು, ಪ್ರವೃತ್ತಿ ಯಾವುದೋ ಇರ್ಬೋದು, ಆದರೆ ನಾನು ಏನು ಆಗಬೇಕು ಅಂದ್ಕೊಂಡಿದ್ರಲ್ಲ ಆ ವೃತ್ತಿ ಕೂಡ ಪ್ರವೃತ್ತಿಯ ಜೊತೆಗೆ ರೂಢಿಸ್ಕೊಂಡಂಥ ಒಬ್ಬ ಪ್ರತಿಭೆ ನಮ್ಮ ಜೊತೆ ಕೂತಿದ್ದಾರೆ. ಈಸ್ ನನ್ ಅದರ್ ದನ್ ವಸಿಷ್ಠ ಸಿಂಹ ಅವರು. ಅಫ್ಕೋರ್ಸ್ ನಾಯಕ ನಟನೂ ಹೌದು, ಗಾಯಕ ಕೂಡ ಹೌದು. ಅವ್ರದ್ದೇ ಸಿನಿಮಾದಲ್ಲಿ ಅವರು ಎರಡೂ ಜವಾಬ್ದಾರಿಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಲವ್ಲಿ ಸಿನಿಮಾ ಈಗ ಭಾಳ ಕುತೂಹಲ ಕೇಳಿಸಿರ್ತಕ್ಕಂಥ ಸಿನಿಮಾ. ಅನೂಪ್ ಸಿಳಿನ್ ಅವರ ಸಂಗೀತದಲ್ಲಿ 2 ಸಾಂಗ್ಸ್ ಈಗಾಗಲೇ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಪಡ್ಕೊಂಡಿದೆ. ಹಾಯ್ ಸರ್, ಹೇಗಿದ್ದೀರಾ? ಭಾಳ ಖುಷಿ ಆಯಿತು ಆಫ್ಟರ್ ಲಾಂಗ್ ಟೈಮ್. ಭಾಳ ದಿವಸ. ಹೆಂಗಿದೆ ಲೈಫು? ಸಖತ್ತಾಗಿದೆ. ನೀವು ಹೇಗಿದ್ರಿ? ಸೂಪರ್. ಸೊ ಲವ್ಲಿ ಸಿನಿಮಾ ನಿಮ್ಮ ಕರಿಯರ್ಗೆ ಎಷ್ಟು ವಿಶೇಷ ಅನಿಸುತ್ತೆ? ಬಹಳ ವಿಶೇಷ. ಬಿಕಾಸ್ ಟೈಟ್ಲ್ ಹೇಳ್ದಂಗೆ ಇಟ್ಸ್ ಲವ್ಲಿ. ಅಂದರೆ ತುಂಬಾ ಒಂದು ಒಳ್ಳೆ ತಂಡ, ತುಂಬಾ ಒಳ್ಳೆ ಕಥೆ, ತುಂಬ ಒಳ್ಳೆ ವಿಷಯ, ಎಸೆನ್ಸ್ ಇರ್ತಕ್ಕಂಥ ಒಂದು ಸಿನಿಮಾ ಜೊತೆಗೆ ಒಂದು ಗ್ಯಾಪ್ನ ನಂತರ ಮತ್ತೆ ಬರೋದು ಒಂದು ಹೆಮ್ಮೆಯ ವಿಷಯನೇ ಸರಿ. ಆ್ಯಂಡ್ ಎಲ್ಲ ಸಿನಿಮಾ ಅಥವಾ ಎಲ್ಲ ಪ್ರತಿ ಪಾತ್ರ ಮಾಡಿದಾಗಲೂ ನಮಗೆ ಆ ಪಾತ್ರ ನಮ್ಮೊಳಗೆ ಉಳಿದು ಹೋಗಲ್ಲ, ಅಥವಾ ನಮ್ಮ ಜೊತೆ ಟ್ರಾವೆಲ್ ಆಗಲ್ಲ, ಅಥವಾ ಪಾತ್ರ ಜೊತೆ ನಾವು ಬಹಳ ಕಾಲ ಕಳೆಯೋಕ್ಕಾಗಲ್ಲ. ಬಟ್ ಬಹಳ ಕಾಲ ಅದು ನನ್ನ ಜೊತೆ ಉಳಿದು ನನ್ನ ಇಂಪ್ರಿಂಟ್ ಅದರ ಮೇಲೋ, ಅಥವಾ ಅದರ ಇಂಪ್ರಿಂಟ್ ನನ್ನ ಮೇಲೋ, ಅಥವಾ ಅದರ ಗುಂಗು ಇನ್ನೂ ಕಾಡ್ತಿರ್ತಕ್ಕಂಥ ಪಾತ್ರ ಸ್ಪೆಸಿಫಿಕಲಿ ಅಂದರೆ ನನಗೆ ತುಂಬ ಸವಾಲು ಅನಿಸಿದಂಥ ಪಾತ್ರ, ಅಷ್ಟೇ ಕೆಲಸ ಕಸ್ತ್ಕೊಂಡಂಥ ಪಾತ್ರ ಅಂದರೆ ಅದು ಲವ್ಲಿ. ನಾವು ಇಲ್ಲಿವರೆಗೂ ವಸಿಷ್ಠ ಸಿಂಹ ಅವರನ್ನು ತುಂಬ ರಗಡ್ ರೋಲಲ್ಲಿ ನೋಡಿದ್ದೀವಿ, ರಫ್ ಆ್ಯಂಡ್ ಟಫ್ ರೋಲ್ಗಳಲ್ಲಿ ನೋಡಿದ್ದೀವಿ, ನೆಗೆಟಿವ್ ಶೇಡ್ಗಳಲ್ಲಿ ಜಾಸ್ತಿ ನೋಡಿದ್ದೀವಿ. ಆದರೆ ಈ ಲವರ್ ಬಾಯ್ ಆಗಿ ನೋಡಿರೋದು ತುಂಬ ಕಡಿಮೆ. ಅದು ಆ ಸಾಲಿಗೆ ಇದು ಸೇರಿಕೊಳ್ಳುತ್ತೆ. ಆದರೆ ಸಾಂಗ್ಸ್ ನೋಡಿದಾಗ ಎಗೇನ್ ಇದರಲ್ಲೂ ನಿಮ್ಮದು ರಗಡ್ ಲುಕ್ಕೆ ಅನಿಸುತ್ತೆ. ಸೊ ಹೆಸರು ಮಾತ್ರ ಲವ್ಲಿ ಅಂತಿದೆ. ಇಲ್ಲ, ಇದರಲ್ಲಿ ಎಲ್ಲವೂ ಇದೆ. ನೀವು ಹೇಳಿದಂಥ ಮೆನ್ಷನ್ ಮಾಡಿದಂಥ ಪ್ರತಿ ಅಂಶ ಅಂದರೆ ರಗಡ್ ರೋಲ್ಗಳಾಗಲಿ, ಅಥವಾ ನೆಗೆಟಿವ್ ಶೇಡ್ ಆಗಲಿ, ಅಥವಾ ಒಂದು ಲವರ್ ಬಾಯ್ ಥರದ ಶೇಡ್ ಆಗಲಿ, ಒಂದು ಒಳ್ಳೆ ಫ್ಯಾಮಿಲಿ ಮ್ಯಾನ್ ಶೇಡ್ ಆಗಲಿ, ಇನ್ನೂ ಒಂದಷ್ಟು ವಿಶೇಷವಾದ ಅಂಶಗಳು ಈ ಸಿನಿಮಾದಲ್ಲಿ, ಈ ಪಾತ್ರದಲ್ಲಿದೆ. ಜೈ ಅನ್ನೋ ಪಾತ್ರ ಆಗಲೇ ಹೇಳ್ದಂಗೆ ಒಂದು ತುಂಬ ದೊಡ್ಡ ಸವಾಲಿನ ಪಾತ್ರ. ಯಾಕಂದರೆ ಇಲ್ಲಿ ಒಂದು 5-6 ವರ್ಷದ ಟೈಮ್ ಲೈನ್ ಇದೆ ಸಿನಿಮಾ ಒಳಗೆ. ಆ್ಯಂಡ್ ಮಲ್ಟಿಪಲ್ ಶೇಡ್ಸ್ ಇದೆ, ಮಲ್ಟಿ ಡೈಮೆನ್ಷನ್ಸ್ ಇದೆ, ಎಲ್ಲದಕ್ಕಿಂತ ಮಿಗಿಲಾಗಿ ತುಂಬ ಗಟ್ಟಿ ಎಮೋಷನ್ಸ್ ಇದೆ. ಸೊ ಈ ಸಿನಿಮಾ ಟೈಟಲ್ ಲವ್ಲಿ ಅಂದರೆ ಇದು ಅಂದರೆ ಹೆಂಗೆ ಅಂದರೆ, ಈಗ ಲವ್ವಲ್ಲಿ ಅನ್ನೋದನ್ನು ವರ್ಡ್ ಪ್ಲೇನಲ್ಲಿ ಲವ್ಲಿ ಅಂತ ಒಂದು ಪ್ರೆಸೆಂಟ್ ಮಾಡಿದ್ದಾರೆ ಡೈರೆಕ್ಟ್ರು. ಬಟ್ ಓವರಾಲ್ ಇಟ್ ಈಸ್ ಡೆಫಿನೆಟ್ಲಿ ಲವ್ಲಿ. ಅಷ್ಟೇ ಇಟ್ಸ್ ಅ ಟಾಸ್ಕ್. ಅಂದರೆ ಎಲ್ರಿಗೂ, ಇಡೀ ತಂಡಕ್ಕೂ ಒಂದು ಅಂದರೆ ಬರೆಯೋದು ಸುಲಭ, ಕೆಲವೊಂದಷ್ಟನ್ನ ಪರ್ಫಾರ್ಮ್ ಮಾಡೋದಾಗಲಿ, ಎಕ್ಸಿಕ್ಯೂಟ್ ಮಾಡೋದಾಗಲಿ, ಇಟ್ಸ್ ಆಲ್ವೇಸ್ ಎ ಚಾಲೆಂಜ್. ಆ ಥರ ಹಲವಾರು ಚಾಲೆಂಜ್ ಇರ್ತಕ್ಕಂಥ ಈ ಒಂದು ಸಿನಿಮಾ ಇವತ್ತು ಕಂಪ್ಲೀಷನ್ ಆಗಿ ಇನ್ನೇನು ರಿಲೀಸ್ಗೆ ರೆಡಿ ಆಗ್ತಾ ಇದ್ದೀವಿ. ನಮ್ಮ ತಂಡದ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಸಿನಿಮಾ ಮೇಲೆ ಅಷ್ಟೇ ಗೌರವ, ಪ್ರೀತಿ, ಹೆಮ್ಮೆ ಎಲ್ಲ ಇದೆ. ಪ್ರೆಸೆಂಟ್ ಮಾಡೋಕ್ಕೆ ಕಾಯ್ತಾ ಇದ್ದೀವಿ. ಸ್ಟೆಫಿ ಫಟ್ಟಿಲ್ಲು ನಿಮ್ಮ ಒಂದು ಕಾಂಬಿನೇಷನ್ನು, ಕೆಮಿಸ್ಟ್ರಿ ಹೇಗಿರುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಈಗ 2 ಸಾಂಗ್ ರಿಲೀಸ್ ಆಗಿದೆ, 2 ಸಾಂಗ್ಸು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ. ಅನೂಪ್ ಸಿಳಿನ್ ಅವರು ಒಳ್ಳೆಯ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ ಸಿನಿಮಾಗೆ. ಅನೂಪ್ ಬಗ್ಗೆ ಹೇಳೋದೇ ಬೇಕಿಲ್ಲ. ಅನೂಪ್ ಅವ್ರ ಕೆಲಸ ಎಲ್ರಿಗೂ ಗೊತ್ತು. ಆ್ಯಂಡ್ ನನಗೆ ಒಂದು ಆಲ್ಮೋಸ್ಟ್ 20 ವರ್ಷದ ಗೆಳೆಯ. ಬೆಂಗಳೂರಿಗೆ ಬಂದಾಗ ನನಗೆ ಮೊದಲು ಪರಿಚಯ ಆದ ಫ್ರೆಂಡ್ ಅಂದರೆ ಅನೂಪೆ. ಸೊ ಅವರು ನನ್ನ ಕಾಂಬಿನೇಷನಲ್ಲಿ ಇದು 2ನೇ ಸಿನಿಮಾ, ಹಾಡ್ತಿರೋದು 3ನೇ ಹಾಡು. ಸೊ ಇದಕ್ಕೆ ಮುಂಚೆ ಮರೆತೆ ಹೋದನು ಹಾಡಿದ್ದೆ, ಅದಾದಮೇಲೆ ಬೈರಾಗಿಗೆ ಹಾಡಿದ್ದೆ, ಈಗ ಮತ್ತೆ ಬಯಸಿ ಹಾಡಿದ್ದೀನಿ. ಬಯಸಿ ಮೊನ್ನೆ ಅಷ್ಟೇ ರಿಲೀಸಾಗಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಆ್ಯಂಡ್ ಭಾಳ ದಿವಸಗಳ ನಂತರ ನಾನು ಮೆಲೋಡಿ ಹಾಡಿದ್ದು. ಆ್ಯಂಡ್ ನನಗೆ ಮೋಸ್ಟ್ಲಿ ಮೆಲೋಡಿ ಹಾಡ್ಸೋದು ಅನೂಪೆ ಅನಿಸುತ್ತೆ. ಸೊ ಅನೂಪ್ ಮತ್ತು ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಅವರ ಕಾಲ್ ಆಗಿತ್ತು ನಾ ಹಾಡೋದು. ತುಂಬಾ ಅಂದರೆ 2 ಸಾಂಗ್, ಬಯಸಿ ಆಗಲಿ ಆ್ಯಂಡ್ ಇದಕ್ಕೆ ಮುಂಚೆ ಲವ್ಲಿ ಟೈಟಲ್ ಟ್ರ್ಯಾಕ್ ಆಗಲಿ, ತುಂಬಾ ಸಕ್ಕತ್ತಾಗಿ, ಅಂದರೆ ತುಂಬ ಪೆಪಿಯಾಗಿ, ತುಂಬ ಕ್ಯಾಚಿ ಆಗಿರ್ತಕ್ಕಂಥ ಟ್ಯೂನ್ಸು. ಸಿನಿಮಾದಲ್ಲಿ ಒಟ್ಟೊಂದು 5 ಹಾಡಿದೆ, ಒಂದು 4 ಬಿಟ್ಟಿದೆ. ಎಲ್ಲವೂ ಅಂದರೆ ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಮ್ಯೂಸಿಕಲಿ ಇಟ್ ಈಸ್ ಫಿಲ್ಡ್, ಪ್ಯಾಕ್ಡ್, ಇಟ್ ಈಸ್ ಅ ಲವ್ಲಿ ಪ್ರಾಜೆಕ್ಟ್ ಆ ರೀತಿ ನೋಡೋದಾದರೆ. ಆ್ಯಂಡ್ ಕೆಮಿಸ್ಟ್ರಿ ಅಂತ ಬಂದಾಗ ಈ ಹಾಡುಗಳಲ್ಲಿ ಸದ್ಯಕ್ಕೆ ಏನು ಕಂಡಿದ್ದೀವಿ ಅಂದರೆ, ಟೈಟಲ್ ಟ್ರ್ಯಾಕಲ್ಲಿ ಆ ಹುಡುಗಿ ನನ್ನ ಹಿಂದೆ ಬರತಕ್ಕಂಥ ಒಂದು ಸನ್ನಿವೇಶಗಳು ನೋಡಿರ್ಬೋದು. ಅದರಲ್ಲೊಂದು ಮಾತು ಹೇಳ್ತೀನಿ, ಇವತ್ತು ನೀನು ನನ್ನ ಪ್ರೀತಿಸ್ದಂಗಲ್ಲ, ಏನಾದ್ರು ನೀನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದೆ ಅಂತ ಇಟ್ಕೊಂಡು ನೀನು ಕಾಲಿಟ್ಟು ಕೇಳ್ಕೊಂಡ್ರೆ ನಾನು ನಿನ್ನ ಬಿಡಲ್ಲ ಅಂತ. ಹೌದು, ನೀನು ಬಿಡಲ್ಲ ನನಗೆ ಗೊತ್ತು, ಅದಕ್ಕೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತೇಳಿ. ಸೊ ಆ ಪಾತ್ರಗಳ ಒಂದು ನೆಲೆಗಟ್ಟದು. ಅಂದರೆ ಅವಳು ಜೀವನದಲ್ಲಿ ಇಂಥವನೇ ಬೇಕು ನನಗೆ ಅಂತ ಹಠ ಹಿಡ್ದಂಥ ಹುಡುಗಿ. ಆ್ಯಂಡ್ ಇವನಿಗೆ ಯಾರು ನನಗೆ ಬೇಕಾಗೇ ಇಲ್ಲ, ಸಂಬಂಧಗಳೇ ಬೇಡ ಅಂತ ಎಲ್ಲ ಬಿಟ್ಟು ಬದುಕಿರ್ತಕ್ಕಂಥ ಒಬ್ಬ ಹೊರಟ. ಸೊ ಈ 2 ಪಾತ್ರಗಳು ಒಂದಾದಾಗ, ಅಲ್ಲಿ ಪ್ರೀತಿ ಹುಟ್ಟಿದಾಗ, ಆ ನಂತರ ನಡೆಯುವಂಥ ಒಂದು ತುಂಬ ಅದ್ಭುತವಾದ ಸನ್ನಿವೇಶಗಳು,
ಒಳ್ಳೆ ವಿಷಯಗಳು ಈ ಸಿನಿಮಾದ ಒಂದರ ಕ್ರೀಮ್ ಹೇಳ್ಬೋದು. ಅಂದರೆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ, ಯಾಕಂದರೆ ಒಳ್ಳೆ ನಟಿ ಆಕೆ, ಬಹಳ ಹುಡುಕಿ ತಡಕಿ ಶೋಧಿಸಿದ ಮೇಲೆ ಸಿಕ್ಕಂಥ ಒಂದು ಕಲಾವಿದೆ ಈ ಸಿನಿಮಾಗೆ. ಈ ಪಾತ್ರ ಹೇಳಬೇಕಂದ್ರೆ ನನ್ನ ಪಾತ್ರ ತುಂಬಾ ಅಂದರೆ ಹಲವಾರು ಮಜಲಲ್ಲಿ ಬೇರೆ ಬೇರೆ ರೀತಿ ಕಾಣಿಸ್ಕೊಳುತ್ತೆ, ಬೇರೆ ಬೇರೆ ಲುಕ್ಕಲ್ಲಿರುತ್ತೆ, ಬೇರೆ ಬೇರೆ ಎಮೋಷನ್ಸ್ ಇರುತ್ತೆ. ತುಂಬಾ ಒಳ್ಳೆ ಒಳ್ಳೆ ಅದ್ಭುತವಾದ ಪಾತ್ರ. ನನ್ನ ಪಾತ್ರ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಅದಕ್ಕೆ ಸಮ ತೂಗುವಂಥ ತುಂಬ ಒಂದು ಕ್ಲಿಷ್ಟವಾದ ಪಾತ್ರ. ಆ್ಯಂಡ್ ವೆರಿ ಪೊಟೆನ್ಷಿಯಲ್ ವೆರಿ ಮಚ್ ಒಂದು ಸ್ಟ್ರಾಂಗ್ ಪೊಟೆನ್ಷಿಯಲ್ ಇರ್ತಕ್ಕಂಥ ಒಂದು ಪಾತ್ರ. ಒಂದು ಶೋಲ್ಡರ್ ಕ್ಯಾಂಡಿಯಾಗಿ ಮರ ಸುತ್ತೋದು ಅಥವಾ ಹಾಡಲ್ಲಿ ಮಾತ್ರ ಬರೋದು ಆ ಥರದ ಕ್ಯಾರೆಕ್ಟರ್ ಅಲ್ಲ ಸ್ಟೆಫಿ ಪಟೇಲ್ ಅವ್ರು ಮಾಡಿರೋದು. ಸವಾಲಿನ ಪಾತ್ರ. ಇದನ್ನು ಅವ್ರು ನಿಭಾಯಿಸಿರೋ ರೀತಿ, ಇವಂದು ಅವ್ರು ಕನ್ನಡಿಗರಲ್ಲ, ಕನ್ನಡ ಅಷ್ಟು ಹೋಲ್ಡ್ ಇಲ್ಲದೆ ಇದ್ದರೂ ಕೂಡ ಪಾತ್ರಕ್ಕೆ ಮಾಡಿಕೊಂಡ ತಯಾರಿ ಆಗಲಿ, ಅವ್ರು ಪರ್ಫಾರ್ಮ್ ಮಾಡಿದ ರೀತಿ ಆಗಲಿ, ಇದೆಲ್ಲವೂ ಅಂದರೆ ಆ ಕೆಮಿಸ್ಟ್ರಿ ಕಾಣೋದಕ್ಕೆ ಅಷ್ಟು ಒಳ್ಳೆ ಕಲಾವಿದೆ ಆಕೆ. ಸೊ ಆಗ ಕೆಮಿಸ್ಟ್ರಿ ಕಾಣುತ್ತೆ. ಆ್ಯಂಡ್ ಆಕೆ ಜೊತೆ ಮಾತ್ರ ಅಲ್ಲ, ಈ ಸಿನಿಮಾದಲ್ಲಿ ನಮ್ಮ ದತ್ತಣ್ಣ ಇದ್ದಾರೆ, ಅಚ್ಯುತಣ್ಣ ಇದ್ದಾರೆ, ವಂಶಿಕಾ, ಸಮೀಕ್ಷಾ, ನಮ್ಮ ಕಾಕ್ರೋಚ್ ಸುದಿ, ಸೂರಜ್ಜು, ವರದಾ, ನಮ್ಮ ಶೇಖರ ಇದ್ದಾನೆ. ಎಲ್ಲರ ಜೊತೆ ಈ ನನ್ನ ಪಾತ್ರದ ಹೆಸರು ಜೈ ಅಂತ. ಈ ಒಂದು ಪಾತ್ರಕ್ಕೆ ಪ್ರತಿಯೊಬ್ಬರ ಜೊತೆ ಇರೋ ಈಕ್ವೇಷನ್ನು ಬೇರೆ, ಆ ರ್ಯಾಪೋ ಬೇರೆ, ಆ ಕೆಮಿಸ್ಟ್ರಿ ಬೇರೆ. ಎಲ್ಲರ ಜೊತೆ ತುಂಬ ಸರಾಗೋಗಿ ತುಂಬ ಸುಲಲಿತವಾಗಿ ಕಾಣುತ್ತೆ ಕೆಮಿಸ್ಟ್ರಿ. ಕಾರಣ ಸ್ಕ್ರಿಪ್ಟ್ ಆ್ಯಂಡ್ ಎಲ್ಲರೂ ಅಂತ ಅಷ್ಟೊಳ್ಳೆ ಕಲಾವಿದರು. ಸೊ ಈ ಥರ ಒಂದು ದೊಡ್ಡ ಕಲಾವಿದರ ದಂಡು, ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಗಳು. ಈಗ ನಮ್ಮ ಚೇತನ್ ಕೇಶವ್ ಡೈರೆಕ್ಟ್ರು, ನಮ್ಮ ಅನೂಪ್ ಸುಲೇನ್ ಮ್ಯೂಸಿಕ್ಕು, ಕ್ಯಾಮ್ರಾಮನ್ ಅಶ್ವಿನ್ ಕೆನಡಿ ಅಂತ. ಇವರೆಲ್ಲ ಈಗ ಹೊಸ ಹೆಸರುಗಳು ಅನಿಸ್ಬೋದು ಅಥವಾ ಹೊಸಬ್ರು ಅನಿಸ್ಬೋದು. ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಪ್ರತಾಪ್, ಇವರೆಲ್ಲರ ಪರಿಚಯ ನಮಗೆ ದೊಡ್ಡದಾಗಿ ಇಲ್ಲದೆ ಹೋಗ್ಬೋದು. ಬಟ್ ಈ ಸಿನಿಮಾ ಬಂದ ನಂತರ ಅವರ ಕೆಲಸ ಪ್ರತಿಯೊಬ್ಬರು ಕೊಂಡಾಡ್ತಕ್ಕಂಥ ಮಾತಾಡ್ತಕ್ಕಂಥ ಕೆಲಸ ಆಗಿರುತ್ತೆ. ಒಂದು ಇಂಡಸ್ಟ್ರಿಗೆ ದೊಡ್ಡ ಅಸೆಟ್ ಆಗ್ತದೆ. ಸೂಪರ್. ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ರು ಚೇತನ್ ಅವರು. ಸೊ ಅವರ ವರ್ಕ್ ಇಷ್ಟ ಆಗಿ ಮತ್ತು ಅವ್ರ ಜೊತೆ ಸಿನಿಮಾ ಮಾಡೋದಕ್ಕೆ ನೀವು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರಿ. ಅವರು ಆ್ಯಸ್ ಅ ಟೆಕ್ನಿಷಿಯನ್ ಆಗಿ ಎಷ್ಟು ಬ್ರಿಲಿಯಂಟ್ ಅನ್ನಿಸ್ತಾರೆ ಅವರು? ಚೇತನ್ ಕೇಶವ್ ಒಬ್ಬ ಅದ್ಭುತ ಟೆಕ್ನಿಷಿಯನ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇದಕ್ಕೆ ಮುಂಚೆ ಹೇಳ್ದಂಗೆ ಈ ಸಿನಿಮಾ ಬರೋ ತನಕ ಅವರು ಹೊಸ ಹೆಸರಾಗಿರ್ತಾರೆ. ಸಿನಿಮಾ ಬಂದಮೇಲೆ ನೋಡಿ ಅವರ ಕೆಲಸ ಕಾಣುತ್ತಲ್ಲ, ಕೆಲಸ ನೋಡಿದ್ಮೇಲೆ ನೀವೇ ಹೇಳ್ತೀರಿ, ಇಲ್ಲ ನೀವು ಹೇಳಿದ ನಿಜ, ಅವರು ನಿಜವಾಗ್ಲೂ ಒಂದು ಅಸೆಟ್ ಅಂತ. ಅಂದರೆ ನಮಗೆ ಪ್ರಶಾಂತ್ ಅವರಾಗಲಿ, ನರ್ತನ್ ಆಗಲಿ, ಇವ್ರನ್ನೆಲ್ಲ ನೋಡಿದಾಗ ಒಂದು ಭರವಸೆ ಏನು ಬಂದಿತ್ತು. ಸೊ ಆ ಸಾಲಿಗೆ ಸೇರ್ತಕ್ಕಂಥ ಅಥವಾ ಅವ್ರನ್ನ ಗುರುನ ಮೀರಿಸಿದ ಶಿಷ್ಯ ಅನ್ನೋ ಥರ ಒಂದು ಟ್ಯಾಲೆಂಟ್ ಇರ್ತಕ್ಕಂಥ ಒಂದು ಪ್ರತಿಭೆ ನಮ್ಮ ಚೇತನ್ ಕೇಶವ್. ಸೊ ಮಫ್ತಿ ಸೆಟ್ಟಲ್ಲಿ ನನಗೆ ಅಸೋಸಿಯೇಟಾಗಿ ಪರಿಚಯ. ಅಲ್ಲಿಂದ ಅವನ ಪರಿಚಯ ಆದ ನಂತರ ಅಂದರೆ ಅವ್ನ ಕೆಲಸ ಇಷ್ಟ ಆಗಿ ನೋಡೋಣ ಮುಂದೆ ಹೆಂಗೆ ಜರ್ನಿ ಹೋಗುತ್ತೆ ನೋಡೋಣ, ಜೊತೆಗಿರು ಅಂತ ಹೇಳಿದಾಗ ಅಂದರೆ ಇಬ್ರಿಗೂ ಪರಸ್ಪರ ಅಡೋರೇಷನ್ನು, ಲವ್ವು, ರೆಸ್ಪೆಕ್ಟು ಎಲ್ಲ. ಸೊ ಹಾಗೆ ಶುರುವಾದ ಜರ್ನಿ. ಈಗ ನಮ್ಮನೆ ಸದಸ್ಯ ಅವನು. ಸೊ ನನ್ನ ಬದುಕಿನ ಆಗು ಹೋಗು ಎಲ್ಲವೂ ಅವನಿಗೆ ಗೊತ್ತಿರುತ್ತೆ, ಅವನ ಬದುಕಿನ ಎಲ್ಲ ಆಗು ಹೋಗು ನನಗೆ ಗೊತ್ತಿರುತ್ತೆ. ಅಷ್ಟು ಖಾಸ ನನ್ನ ತಮ್ಮ ಅವನು. ಹಾಗಾಗಿ ಇವನೊಂದು ಸಲಿಗೆಯನ್ನು ಮಾತಾಡ್ತೀನಿ. ಆ್ಯಂಡ್ ಅವನ ಪ್ರತಿಭೆಗೆ ಅವನು ಅಲ್ಲ ಸರ್ರಲ್ಲ ಡಾಕ್ಟ್ರೇಟ್ ಕೊಟ್ಟಿರೋದು ಕಡಿಮೆ ಅಂತ ಇವಾಗ ಹೇಳಿದ್ರೆ ಅದು ಜಂಬ ಕೊಚ್ಕೊಂಡು ಮಾತಂದ ಅಂತ ಅನಿಸ್ಬಿಡುತ್ತೆ. ಬಟ್ ಸಿನಿಮಾ ನೋಡಿ ಪ್ರತಿ ಮಾತು ನಿಜ. ತುಂಬ ಒಳ್ಳೆ ಬರಹಗಾರ. ಅಂದರೆ ಸಿನಿಮಾದ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಡೈಲಾಗ್ಸ್, ಈ ಸಿನಿಮಾದಲ್ಲಿ ಒಂದು ಹಾಡು, ಎರಡು ಹಾಡು ಅಂದರೆ ಒಂದು ಹಾಡು ಬರೆದಿದ್ದಾನೆ, 2 ಹಾಡು ಕೊರಿಯೋಗ್ರಾಫ್ ಮಾಡಿದ್ದಾನೆ. ಸೊ ಈ ಥರ ಅಬಂಡೆಂಟ್ ಟ್ಯಾಲೆಂಟ್ ಇರ್ತಕ್ಕಂಥ ಪ್ರತಿಭೆ ಒಳ್ಳೆ ಸ್ಥಾನಕ್ಕೆ, ಒಳ್ಳೆ ಅಂದರೆ ಆ ಪ್ರತಿಭೆ ಫಸ್ಟ್ ಜನಕ್ಕೆ ಪರಿಚಯ ಆಗಬೇಕು. ಆ್ಯಂಡ್ ತದನಂತರ ರೆಸ್ಟ್ ವಿಲ್ ಫಾಲೋ. ನನ್ನ ತಮ್ಮಂಗೆ ನಾನು ಡೇಟ್ ಕೊಟ್ಟು ಅವನ ಡೆಬ್ಯೂ ಡೈರೆಕ್ಷನ್ಗೆ ಒಂದು ವೇದಿಕೆ ಸಿಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಸಂತೋಷ ನನಗಿಲ್ಲ. ಸೂಪರ್, ಲವ್ಲಿ ಮಾತು ಹೇಳಿದ್ರಿ. ಮತ್ತೊಂದು ವಿಚಾರ ಕೇಳಲೇಬೇಕು. ನೀವು ಬೇಸಿಕಲಿ ಗಾಯಕ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದವರು. ಅನ್ಫಾರ್ಚುನೇಟ್ಲಿ ಒಬ್ಬ ಕಲಾವಿದ ಆದರೆ, ಒಳ್ಳೆ ಕಲಾವಿದನಾಗಿ ನಂತರ ನಾಯಕ ನಟ ಕೂಡ ಆದ್ರಿ. ಈಗ ನಾಯಕ ನಟನೂ ಹೌದು, ಗಾಯಕನೂ ಹೌದು. ನಿಮ್ಮ ಸಿನಿಮಾದಲ್ಲಿ ನೀವೇ 2 ಸಾಂಗ್ ಆಡಿದ್ದೀರಾ. ಇನ್ಫ್ಯಾಕ್ಟ್ ಲವ್ಲಿ ಟೈಟಲ್ ಸಾಂಗಲ್ಲೂ ಲಾಸ್ಟಲ್ಲಿ ಒಂದು ಬಿಟ್ಟು ಆಡಿದ್ರಿ, ಅದು ತುಂಬ ಕಾಡುತ್ತೆ. ಸೊ ನಮ್ಮ ಪ್ರೇಮ ಕವಿ ಕೆ ಕಲ್ಯಾಣ್ ಸರ್ ಲಿರಿಕ್ಸ್ ಬರೆದಿದ್ದಂಥ ಸಾಂಗ್ ಅದು. ಅಂದರೆ ನನಗೆ ಸಿಂಗಿಂಗ್ ಫಸ್ಟ್ ಲವ್. ನನ್ನ ಚೈಲ್ಡ್ಹುಡ್ಡಿಂದ ನನಗಿದ್ದಂಥ ಆಸ್ಪಿರೇಷನ್, ನಾನು ಒಂದು ಸಲ ಕ್ಯಾಸೆಟ್ ಅಥವಾ CD ನನ್ನ ಹೆಸರು ನೋಡ್ಕೋಬೇಕು, ಅಲ್ಲಿಗೆ ನಾನು ಅದ ನಂತರ ಹಾಡಲಾದ್ರೂ ಪರವಾಗಿಲ್ಲ ಅಂತ. ಅದೇ ಗೀಳಲ್ಲಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಮೇಲೆ ಹಂಸಲೇಖ ಸರ್ ಹತ್ರ ಕಲಿತಾ ಇದ್ದೆ, ಜೊತೆಗೆ ಓದ್ತಾ ಇದ್ದಿದ್ದರಿಂದ ಮುಗಿಸ್ಬೇಕಾಗಿತ್ತು. ಬೆಂಗಳೂರಲ್ಲಿ ಓಡಾಟ ಕಷ್ಟ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ, ಎಲ್ಲವೂ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಯಿತು. ಹಾಗಾಗಿ ಅದಲ್ಲೇ ನಿಲ್ಲಿಸ್ಬೇಕಾಗಿ ಬಂತು. ಫರ್ದರ್ ಪರ್ಸ್ಯೂ ಮಾಡೋಕ್ಕಾಗಲಿಲ್ಲ ಸಿಂಗಿಂಗ್ನ. ನಂತರ ಡಿಗ್ರಿ ಮುಗಿಸಿ, ಡಿಗ್ರಿ ಟೈಮಲ್ಲಿ ನಾಟಕದ ಗೀಳು ಬೆಳೀತು. ನಾಟಕದಲ್ಲಿ ಇನ್ಫ್ಲೂಯೆನ್ಸ್ ಆಗಿ ನಟನೆ ಕಡೆ ಮತ್ತು ಸಿನಿಮಾ ಕಡೆ ಬಂದೆ. ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಎಲ್ಲೋ ಒಂದು ಕಡೆ ಇದು ಚಿಕ್ಕ ವಯಸ್ಸಿನ ಕನಸು ಹೊಟ್ಟೋಯ್ತಲ್ಲ, ಬಿಟ್ಬಿಟ್ನಲ್ಲ, ಏನಾರು
ಪರ್ಸ್ಯೂ ಮಾಡಿದರೆ ಚೆನ್ನಾಗಿರೋದೇನೋ ಅಂತ ಅಂದ್ಕೊಳ್ತಿದ್ದೆ. ಅಚಾನಕ್ಕಾಗಿ ನಮ್ಮ ರಕ್ಷಿತ್ ಶೆಟ್ಟಿಯವರು ಕಿರಿಕ್ ಪಾರ್ಟಿಗೆ ಹಾಡ್ತೀರಾ ಅಂತ ಕೇಳ್ತಾರೆ. ಆ ಹಾಡು ದೊಡ್ಡ ಹಿಟ್ ಆಗುತ್ತೆ. ಹಾಗಾಗಿ ನನ್ನ ಸಿಂಗಿಂಗ್ ಡೆಬ್ಯೂ ಶುರು ಆಗುತ್ತೆ, ಡೆಬ್ಯೂ ಆಗುತ್ತೆ. ನಂತರದಿಂದ ಮತ್ತೆ ಮರೆತೆ ಹೋದನು ಹಾಡ್ತೀನಿ. ಯಾವಾಗಲೂ ಅಂದರೆ ಕಿರಿಕ್ ಪಾರ್ಟಿ ಹಾಡು ಕೇಳಿದಾಗ ಒಂದು ಗಟ್ಟಿ ಧ್ವನಿ, ಸೊ ಆ ರೀತಿ ಸೂಟ್ ಆಗಿಬಿಟ್ಟಿದೆ ಹಾಡು. ಮೆಲೋಡಿ ಹಾಡೋಕ್ಕಾಗಲ್ಲ ಅಂದರು, ಮರೆತೆ ಹೋದೇನೋ ಹಾಡಿದೆ. ಆ ಹಾಡು ಅಂದರೆ ಮತ್ತೆ ಅನೂಪಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಆ ಹಾಡು ದೊಡ್ಡ ಹಿಟ್ ಆಯಿತು. ಇವತ್ತಿಗೂ ಎಲ್ಲಿ ಹೋದರೂ ಅದನ್ನು ಹಾಡಲೇಬೇಕು ನಾನು, ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ, ಇಲ್ಲಾಂದ್ರೆ ನಾನು ಸ್ಟೇಜಿಂದ ಇಳಿಯೋಂಗಿಲ್ಲ. ಸೊ ಇಷ್ಟು ಒಳ್ಳೆ ಸಿಂಗರ್ ಅನ್ನೋವಂಥ ಒಂದು ರೆಕಗ್ನಿಷನ್ ನಂಗೆ ತಂದುಕೊಟ್ಟಿದ್ದೆ ಆ ಹಾಡು. ಸೊ ಅದಾದಮೇಲಿಂದ ಇಲ್ಲಿ ತನಕ ಒಂದು 15-20 ಸಿನಿಮಾಕ್ಕೂ ಮೇಲೆ ಹಾಡಿದ್ದೀನಿ. ಪ್ರತಿ ಹಾಡು ಬೇರೆ ಬೇರೆ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಒಂದಷ್ಟು ಜನರಿಗೆ ತಲುಪಿಲ್ಲ, ಒಂದಷ್ಟು ದೊಡ್ಡ ಹಿಟ್ಟಾಗಿದ್ದಾವೆ. ಸೊ ಎಲ್ಲವೂ ಖುಷಿನೇ. ಅಂದರೆ ಒಂದು ಹಾಡಲ್ಲಿ ನನ್ನ ಹೆಸರು ನೋಡ್ಕೋಬೇಕು ಅಂತಿದ್ದು, ಇಷ್ಟೊಂದು ಹಾಡುಗಳನ್ನ ಹಾಡೋವಂಥ ಅದೃಷ್ಟ ನಂದಾಯಿತು ಅಂದರೆ ಅದಕ್ಕಿಂತ ಖುಷಿ ಇನ್ನೇನು. ಆ್ಯಂಡ್ ಬಂದಿದ್ದೆಲ್ಲವೂ ಹಾಡಲ್ಲ, ಯಾಕಂದರೆ ತುಂಬ ಜನ ಸಿಂಗರ್ಸು ವರ್ಷಗಟ್ಟಲೆ ಕಲಿತು ಪ್ರಾಕ್ಟೀಸ್ ಮಾಡಿ ಆಸೆ ಪಟ್ಟು ಕಾಯ್ತಾ ಇರ್ತಾರೆ ನಮಗೊಂದು ಅವಕಾಶ ಸಿಕ್ಕರೆ, ನಮಗೊಂದು ಬ್ರೇಕ್ ಸಿಕ್ಕರೆ ಅಂತ. ಸೊ ಅಂಥವ್ರ ಅವಕಾಶ ಕಿತ್ಕೊಳ್ಳೋದಕ್ಕೆ ನನಗಿಷ್ಟ. ಯಾಕಂದರೆ ನಾನು ಆ ಸಾಲಲ್ಲಿ ಇದ್ದವನು ಒಂದು ಕಾಲದಲ್ಲಿ. ಆ್ಯಂಡ್ ಆ ಕಷ್ಟ ನನಗೆ ಗೊತ್ತು. ಆ ಪ್ರಯತ್ನಗಳ ವಿಫಲ ಆದಾಗ ಅಥವಾ ಸಿಗದೇ ಇದ್ದಾಗ, ಅವಕಾಶ ಸಿಗದೇ ಇದ್ದಾಗ ಮನಸ್ಸಿಗಾಗೋ ಘಾಸಿನೂ ನನಗೆ ಗೊತ್ತು. ಹಾಗಾಗಿ ಎಲ್ಲ ಹಾಡನ್ನೂ ಹಾಡಲ್ಲ, ಅನಿವಾರ್ಯ ನಾ ಹಾಡಬೇಕು ಅಂತ ಅನ್ಸಿದ್ದನ್ನು ಮಾತ್ರ ಹಾಡ್ತೀನಿ. ನನಗೆ ಸೂಟ್ ಆಗುತ್ತೆ, ಆ ಧ್ವನಿಗೆ ಸೂಟ್ ಆಗುತ್ತೆ ಅಂದಿದ್ದು ಮಾತ್ರ ಹಾಡ್ತೀನಿ. ಅದು ನಾನು ಕನ್ವಿನ್ಸ್ ಆದರೆ ಮಾತ್ರ, ಇಲ್ಲಾಂದರೆ ಬಟ್ ಒಂದು ಪ್ರಯತ್ನ ಅಂತೂ ನಿರಂತರವಾಗಿ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಯಾವ್ಯಾವ ಸಿನಿಮಾ ಲೀಡಾಗಿ ಇಲ್ಲಿ ತನಕ ಆ್ಯಕ್ಟ್ ಮಾಡಿದ್ದೀನಿ, ಎಲ್ಲದರಲ್ಲೂ ಒಬ್ಬ ಹೊಸ ಸಿಂಗರವರು ಹಾಡೇ ಹಾಡ್ತಾರೆ. ಸೊ ಅದು ನನ್ನ ಅಂದರೆ ಖುಷಿ ಅನ್ನೋಕ್ಕಿಂತ ಅಂದರೆ ನನ್ನ ಕರ್ತವ್ಯ ಅಂತ ಭಾವಿಸ್ತೀನಿ. ಯಾಕಂದರೆ ಅದು ನೋಡಿದ್ದೀನಲ್ಲ, ನಾನೊಬ್ಬ ಕೋರಸ್ ಹಾಡ್ಬೇಕಾರೆ, ಟ್ರ್ಯಾಕ್ ಹಾಡ್ಬೇಕಾರೆ ಒಂದು ಪ್ಲೇಬ್ಯಾಕ್ ಸಿಕ್ಬಿಟ್ರೆ ಸಾಕಪ್ಪ ನನ್ನ ಹೆಸರು ಬರುತ್ತೆ ಅಂತ ಆಸೆ ಪಡ್ತಿದ್ನಲ್ಲ. ಸೊ ಅದಾಗಿರಲಿಲ್ಲ ನನಗೆ, ಇವತ್ತು ಬಹಳ ವರ್ಷಗಳಾಗಲಿಲ್ಲ. ಸೊ ಆ ಜರ್ನಿಯಲ್ಲಿ ತುಂಬ ಜನ ಇದ್ದಾರೆ, ಅವ್ರಿಗೆಲ್ಲ ಅವಕಾಶ ಸಿಗಬೇಕು, ನಮ್ಮ ಪ್ರಯತ್ನ ನಾವು ಮಾಡಿ. ವಸಿಷ್ಠ ಸಿಂಹ ಅವರ ವಾಯ್ಸು ತುಂಬ ಬೇಸ್ ವಾಯ್ಸು. ಇನ್ಫ್ಯಾಕ್ಟು ಕಿಚ್ಚ ಸುದೀಪ್ ಅವರೇ ಇವರ ವಾಯ್ಸ್ಗೆ ದೊಡ್ಡ ಅಭಿಮಾನಿ. ಅವರು ಬಹಿರಂಗವಾಗಿ ಒಂದು ಸಿನಿಮಾದ ಪ್ರೆಸ್ ಕಾನ್ಫರೆನ್ಸಲ್ಲಿ ವೇದಿಕೆಯಲ್ಲಿ ಹೇಳಿದರು ಸುದೀಪ್ ಸರು. ಸೊ ನಾವು ಸಾಮಾನ್ಯವಾಗಿ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗ ಒಂದು ಡೈಲಾಗ್ ಹೇಳಿ ಅಂತ ಹೇಳಿಸ್ತಿದ್ವಿ. ಬಟ್ ಈ ಸಿನಿಮಾ ಹಾಗಲ್ಲ, ಒಂದು ಸಾಂಗ್ ಬಿಟ್ಟಾಡಿ ಅಂತ ಹೇಳ್ತೀವಿ. ಯಾಕಂದರೆ 2 ಸಾಂಗಲ್ಲೂ ನಿಮ್ಮ ಧ್ವನಿ ಇರೋದ್ರಿಂದ ಈ ಸಿನಿಮಾದಲ್ಲಿ ಲವ್ಲಿ ಸಾಂಗಲ್ಲಿ ಒಂದು ಸಾಂಗ್ನ ಬಿಟ್ಟಾಡೋದಾದರೆ. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ, ತಿಳಿದು ತಿಳಿದು ಬಂಧಿಯಾಗಿ ನಿನ್ನ ಮನದ ಅರಸನಾದೆ, ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲ್ಲಿ, ಎಂದು ಕೂಡ ಬೆಚ್ಚಗಿರುನಿ ಬಚ್ಚಿಡುವೆನ ಕಣ್ಣಲ್ಲಿ, ನೀನಾದೇನಾ ನಾನೇ ನೀನೇನಾ, ಹೇಗಾದೇನಾ ಪ್ರೀತಿ ಹೀಗೇನಾ. ಲವ್ಲಿ, ತುಂಬ ಚೆನ್ನಾಗಿದೆ ವಾಯ್ಸ್ ನಿಮ್ಮದು. ಸೊ ನೀವು ನಾಯಕ ನಟನ ಜೊತೆ ಗಾಯಕನಾಗಿಯೂ ಕೂಡ ಮುಂದುವರಿಬೋದು. ಯಾಕಂದರೆ ಒಳ್ಳೆ ಸಾಂಗ್ಸು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದ್ದಾವೆ, ಹಿಂದೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬೇಸ್ ವಾಯ್ಸ್ ಇದೆ. ಸೊ ಈ ಥರದ ಒಂದು ವಾಯ್ಸು ಬೇಕಾಗುತ್ತೆ ಕೆಲವು ಸಾಂಗ್ಗಳಿಗೆ. ನಾವು ಬೇರೆ ಕಡೆ ಆಪ್ಷನ್ಸ್ ಹುಡ್ಕೋದಕ್ಕಿಂತ ಇಲ್ಲೇ ಇದ್ದಾರಲ್ಲ ಅಂತ ಒಂದು ಸಣ್ಣ ಇದು ಮಾಡ್ಬೋದು ಅನಿಸುತ್ತೆ. ಖಂಡಿತ. ಅಂದರೆ ಹಾಡಿಗೆ ನನ್ನ ಧ್ವನಿ ಸೂಕ್ತ ಅಂತಂದಾಗ ಖಂಡಿತವಾಗ್ಲೂ ನಾನು ಕೇಳ್ತೀನಿ. ಆ್ಯಂಡ್ ಹೌದು, ಆ ಮಾತು ನಿಜ ಅಂತ ನನಗೆ ಅನಿಸ್ದಾಗ ಹಾಡೇ ಹಾಡ್ತೀನಿ. ಯಾಕಂದರೆ ಇದು ಹೇಳೋದಲ್ಲ, ನನಗೆ ಹಾಡೋದು ನಾನು ಉಸಿರು ಬಿಟ್ಟರೆ ಇನ್ನೊಂದು ಚೂರು ಜಾಸ್ತಿ ಏನಾದ್ರು ಮಾಡ್ತೀನಿ ಅಂದರೆ ಹಾಡೋದೇ ಇರಬೇಕೇನೋ, ಉಸಿರಾಟಕ್ಕೆ ಬಿಟ್ಟರೆ. ಯಾಕಂದರೆ ಊಟ ತಿಂಡಿನೂ ಕಡಿಮೆನೇ ನಾನು. ಸೊ ಅಷ್ಟಿಷ್ಟ ಮ್ಯೂಸಿಕ್ಕು ಅಥವಾ ಸಿಂಗಿಂಗ್. ನಾನು ಸುಮ್ಮನಿದ್ರು ಒಂದು ಅರ್ಧ ಗಂಟೆ ನಾನು ಒಬ್ಬನೇ ಕೂತಿದ್ದೀನಿ ಅಂದರೆ ಕಿವಿ ಕೊಟ್ಟು ಕೇಳಿದ್ರೆ ಒಂದು 15-20 ಹಾಡು ಹಾಡ್ಬಿಟ್ಟಿರ್ತೀನಿ ಗ್ಯಾಪಲ್ಲಿ. ಸೊ ಅಷ್ಟಿಷ್ಟ, ಅಷ್ಟು ಹುಚ್ಚು. ಆ ಥರದ್ದೊಂದು ಧ್ವನಿ ಬೇಡಿಕೆ ಇದೆ ಹಾಡಿಗೆ ಅಂದಾಗ ಖಂಡಿತವಾಗ್ಲೂ ಹಾಡ್ತೀನಿ. ಆ್ಯಂಡ್ ಏನು ಈ ಸಿನಿಮಾದಲ್ಲೇ ಒಂದಷ್ಟು ಕಂಟೆಂಟ್ ಬರೋದಿದೆ. ಒಂದೊಂದು ಅಂದರೆ ಒಂದು ಹೇಳಬಹುದು ಈ ಸಿನಿಮಾ ಬಗ್ಗೆ ಅಂದರೆ, ಪ್ರತಿಯೊಂದು ಕಂಟೆಂಟ್. ಈಗ ಲವ್ಲಿ ಟೈಟಲ್ ಟ್ರ್ಯಾಕ್ ಬಂದಾಗ ಅಲ್ಲೊಂದು ಸಣ್ಣ ಪರಿಚಯ ಆಗಿತ್ತು ಈ ಸಿನಿಮಾ ಯಾವ ರೀತಿ ಇರ್ಬೋದು ಅಂತ. ಈ ಬಯಸಿ ಬಯಸಿಯಿಂದ ಒಂದು ರೊಮ್ಯಾಂಟಿಕ್ ಆ್ಯಂಗಲ್ ಓಪನ್ ಆಗಿದೆ. ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ 23ನೇ ತಾರೀಕು ಚಕ್ಕಿಮಿಕ ಅಂತ. ಅದರಲ್ಲಿ ಇನ್ನೊಂದು ಸಣ್ಣ ಪರಿಚಯ, ಅಂದರೆ ಈ ಸಿನಿಮಾ ಲವ್ಲಿ ವರ್ಲ್ಡ್ನ ಪರಿಚಯ ಆಗ್ತಾ ಹೋಗುತ್ತೆ. ಬರೋ ಒಂದೊಂದು ಕಂಟೆಂಟು ನಿಮ್ಮನ್ನು ರಂಜಿಸುತ್ತೆ ಅನ್ನೋದು ಎಷ್ಟು ಸತ್ಯನೋ ಹಾಗೆ ಸಿನಿಮಾದಲ್ಲಿ ಒಂದೊಂದು ಕಂಟೆಂಟಲ್ಲೂ ಒಂದೊಂದು ಹಿಂಟ್ ಇದೆ. ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಅಷ್ಟು ಕಂಟೆಂಟ್ನ ನಾವು ಮಾತಾಡ್ಬಿಟ್ರೆ ಚಿಕ್ಕದಾಗ್ಬಿಡುತ್ತೆ. ಹಾಗಾಗಿ ಕಂಟೆಂಟ್ ಮೂಲಕನೇ ಮಾತಾಡ್ತೀವಿ. ಓಕೆ, ಫೈನಲಿ ನಿಮ್ಮ ಸಿನಿಮಾ ಬರ್ತಾ ಇದೆ ನೆಕ್ಸ್ಟ್ ಮಂತು. ಸೊ ನಿಮ್ಮ ಫ್ಯಾನ್ಸ್ಗೆ, ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ಯಾಕಂದರೆ ಇತ್ತೀಚೆಗೆ ಸಿನಿಮಾಗಳು ಸಾಲು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ನಿರೀಕ್ಷಿತ ಮಟ್ಟದಲ್ಲಿ. ಸೊ ಆ ನಿಟ್ಟಿನಲ್ಲಿ ಈಗ ತೆಲಂಗಾಣದಲ್ಲಿ ಸುಮಾರು 10 ದಿನಗಳ ಕಾಲ ಥಿಯೇಟರ್ಸ್ನೆಲ್ಲ ಬಂದ್ ಮಾಡಿದ್ದಾರೆ.
ನಾವು 10 ದಿನಗಳ ಕಾಲ ದೊಡ್ಡ ಸ್ಟಾರ್ಗಳ ದೊಡ್ಡ ಸಿನಿಮಾಗಳು ಬರೋವರೆಗೂ ನಾವು ರಿಲೀಸ್ ಮಾಡೋದು ಬೇಡ ಅಂತ. ನಮ್ಮಲ್ಲೂ ಆ ಥರ ಪರಿಸ್ಥಿತಿಗಳು ಇಂಡೈರೆಕ್ಟಾಗಿ ನಿರ್ಮಾಣ ಆಗಿದ್ದಾವೆ. ಯಾಕಂದರೆ ಈಗ ಬಹುತೇಕ ದೊಡ್ಡ ದೊಡ್ಡ ಸಿನಿಮಾ ಥಿಯೇಟ್ರ್ಗಳಲ್ಲಿ ಓಡ್ತಾ ಇರೋದೇ ದೊಡ್ಡ ಸ್ಟಾರ್ಗಳ ರಿಲೀಸ್ ಸಿನಿಮಾಗಳು. ಸೊ ಹಂಗಾಗಿ ಈ ವಿಚಾರವಾಗಿ ಏನು ಕಮೆಂಟ್ ಮಾಡ್ತೀರಾ? ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಹೇಳೋದಾದರೆ, ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳಬೇಕು ಅನ್ನೋದಾದರೆ, ಒಂದು ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ದೂಷಣೆ ಮಾಡೋದು ತಪ್ಪು. ಯಾಕಂದರೆ ಪ್ರತಿಯೊಬ್ಬರಿಗೂ ಹಲವಾರು ವಿಧವಾದ ಮೋಡ್ ಆಫ್ ಎಂಟರ್ಟೈನ್ಮೆಂಟ್ ಇದೆ. ಸೆಲ್ಫೋನ್ ಇದೆ, ಟಿ ವಿ ಇದೆ, ಸಿಸ್ಟಮ್ ಇದೆ, OTT ಪ್ಲ್ಯಾಟ್ಫಾರ್ಮ್ಸ್ ಇದೆ. ಆ್ಯಂಡ್ ಇವಾಗಿನ ಕರೆಂಟ್ ಸಿಚುವೇಶನ್ ಹೇಳಬೇಕು ಅಂದರೆ ನಮಗೆ ಈ ಪೊಲಿಟಿಕಲ್ ಎಂಗೇಜ್ಮೆಂಟೇ ತುಂಬ ಇದೆ. IPL ಇದೆ. ಸೊ ಕ್ರಿಕೆಟ್ ತುಂಬ ಆಡಿಯನ್ಸ್ನ ಕನ್ಸ್ಯೂಮ್ ಮಾಡ್ತಾ ಇದೆ. ನೆಕ್ಸ್ಟ್ IPL ಮುಗಿತಿದ್ದಂಗೆ ವರ್ಲ್ಡ್ ಕಪ್ ಇದೆ. ಅದಕ್ಕೂ ಮುಂಚೆ ನಮಗೆ ಎಲೆಕ್ಷನ್ ರಿಸಲ್ಟ್ಸ್ ಇದೆ. ಈ ಥರ ಇದ್ದಾಗ ಜನರಿಗೆ ಥಿಯೇಟ್ರಿಗೆ ಬರಬೇಕು ಅನ್ನೋ ಕಂಪಲ್ಷನ್ ಕ್ರಿಯೇಟ್ ಆಗಬೇಕು. ಆ್ಯಂಡ್ ಪ್ರತಿಯೊಬ್ಬ ಆಡಿಯನ್ಸೂ ಈಗ ಮನೆಯಿಂದ ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಾನೆ ಅಂದರೆ ಅವನು ಒಬ್ಬ ಹೋಗ್ತೀನಿ ಅಂದರೂ ಕೂಡ ಮಿನಿಮಮ್ ಒಂದು 4 ರಿಂದ 5 ಅವರ್ ಸ್ಪೆಂಡ್ ಮಾಡ್ತಾನೆ. ಒಂದು ₹1000 ಖರ್ಚು ಮಾಡ್ತಾನೆ. ಆ ದುಡ್ಡಿಗೆ ವರ್ತ್ ಆಗ್ತಿದೆಯಾ ಅಂತ ಕಂಟೆಂಟ್ ನಾವು ಕೊಡ್ತಿದ್ದೀವ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಆ್ಯಂಡ್ ಈಗ ಒಂದು ಕೆಲವಷ್ಟು ಕಂಪ್ಲೇಂಟು ಕೇಳಿದ್ದೀನಿ. ಅಂದರೆ ಯಾವ ರೀತಿ ಅಂದರೆ, ತುಂಬ ಒಳ್ಳೆ ಸಿನಿಮಾ, ತುಂಬ ಒಳ್ಳೆ ರಿವ್ಯೂ, ತುಂಬ ಒಳ್ಳೆ ರಿಪೋರ್ಟ್ ಇದೆ, ಜನ ಬರಲಿಲ್ಲ ಅಂತ. ಜನಕ್ಕೆ ಆ ಸಿನಿಮಾ ಬಂದಿದ್ದೇನೋ ಅವೇರ್ನೆಸ್ ಯಾರು ಇದೆಯಾ, ಅದನ್ನು ನಾವು ತಿಳ್ಕೊಂಡಿದ್ದೀವ ಅಥವಾ ಪರಾಮರ್ಶೆ ಮಾಡ್ಕೊಂಡಿದ್ದೀವ? ಆ್ಯಂಡ್ ಇಲ್ಲಿ ದೂಷಣೆ ಮಾಡೋದು ತುಂಬ ಸುಲಭ ಆದರೆ ಬಟ್ ಅದು ಯಾವತ್ತೂ ಮಾಡಬಾರ್ದು. ಯಾಕಂದರೆ ಅವ್ನಿಗೆ ಹಕ್ಕಿದೆ ನಾನು ಈ ಸಿನಿಮಾ ನೋಡಬೇಕೋ ನೋಡಬಾರ್ದು ಅಂತ ಡಿಸೈಡ್ ಮಾಡೋಕ್ಕೆ. ಅವ್ನು ಇಷ್ಟಪಡ್ತಕ್ಕಂಥ ಕಂಟೆಂಟ್ನ ಅಥವಾ ನಾವು ಕೊಟ್ಟಂಥ ಕಂಟೆಂಟ್ನ ಅವ್ನು ಇಷ್ಟಪಡೋ ಹಾಗೆ ಕಟ್ಕೊಡ್ಲೂಬೇಕು, ರೀಚು ಮಾಡಿಸ್ಬೇಕು. ಈ ಸವಾಲನ್ನ ನಾವು ತೊಗೋಬೇಕು. ಆ್ಯಂಡ್ ಇದಕ್ಕೆ ಮುಂಚೆ ಅಂದರೆ ಕೋವಿಡ್ ಮುಂಚೆ ನಮಗೆ OTT ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಆಗ ನಾವು ಅಂತ ಇದ್ದಿದ್ದೇನು ಅಂದರೆ, ಜನ ಇನ್ ಕೇಸ್ ಥಿಯೇಟ್ರಿಗೆ ಬರಲಿಲ್ಲ ಅಂದರೆ TV ಮುಂದೆ ಇದ್ಬಿಡ್ತಾರೆ ಜನ ಅಂತ. ಸೊ TV ಬರೋಕ್ಕೆ ಮುಂಚೆ ಏನಿತ್ತು? ಸೊ ಯಾವಾಗಲೂ ಪ್ರತಿಯೊಂದು ಕಾಲಘಟ್ಟದಲ್ಲೂ ಒಂದಲ್ಲ ಒಂದು ಡಿವಿಯೇಷನ್ ಇದ್ದೇ ಇದೆ, ಅಡಿಷ್ನಲ್ ಮೋಡ್ ಆಫ್ ಎಂಟರ್ಟೈನ್ಮೆಂಟ್ ಇದೆ. ಅದನ್ನು ದಾಟಿ ಜನನ ಕರ್ಸ್ಕೊಂಬರ್ಬೇಕಾಗಿದ್ದು ಸಿನಿಮಾದ ಶಕ್ತಿ, ಆ ತಂಡದ ಶಕ್ತಿ. ಆ್ಯಂಡ್ ನಮ್ಮ ಪ್ರಯತ್ನ ಅವ್ರಿಗೆ ಇಷ್ಟ ಆದಾಗ ಖಂಡಿತ ಬರ್ತಾರೆ. ಯಾಕಂದರೆ ಕಾಟೇರದಿಂದ ಲಾಸ್ಟ್ ಇಯರ್ ಎಂಡು, ಅದಾದಮೇಲೆ ಉಪಾಧ್ಯಕ್ಷ, ಅದಾದಮೇಲೆ ಸರಳ ಪ್ರೇಮ ಕತೆ, ಅದಾದಮೇಲೆ ಯುವ, ಸೊ ಆಮೇಲೆ ಬ್ಲಿಂಕ್, ಈ ಥರ ಬಂದಿದ್ದಾರಲ್ಲ ಜನ. ಟಗರು ಪಲ್ಯ ನೋಡಿದ್ರು, ಒಳ್ಳೆ ರೆಸ್ಪಾನ್ಸ್ ಇತ್ತು. ಆಮೇಲೆ ಡೇರ್ ಡೆವಿಲ್ ಮುಸ್ತಫಾ ಹಿಟ್ಟಾಗಿರೋ ಉದಾಹರಣೆಗಳು ಇದೆ, ಒಂದು ಸುಮಾರಾಗಿ ಹಿಟ್ಟಾಗಿರೋ ಉದಾಹರಣೆನೂ ಇದೆ. ಫ್ಲಾಪ್ ಆಗಿದೆ ಅಂದರೆ ವಾರಕ್ಕೆ ಒಂದಷ್ಟು ಸಿನಿಮಾಗಳು ಬಂದಾಗ ಆ ಬಂದಿರೋ ಸಿನಿಮಾಗಳಿಗೆ ಸರಿಯಾದ ಥಿಯೇಟ್ರ್ ಹಂಚಿಕೆ ಆಗದೆ ಇದ್ದಾಗ, ಅಥವಾ ಲ್ಯಾಕ್ ಆಫ್ ಪ್ರಮೋಷನ್ನು, ಲ್ಯಾಕ್ ಆಫ್ ರೀಚು. ಆ್ಯಂಡ್ ಎಷ್ಟೋ ಸಿನಿಮಾಗಳು ರಿಲೀಸ್ ಡೇಟೇ ಗೊತ್ತಿರಲ್ಲ. ಬಂದು ಹೋದ್ಮೇಲೆ ಈಗ ನಾವು ಸಿನಿಮಾದಲ್ಲಿ ಇದ್ದವ್ರಿಗೇನೆ ಕೆಲವೊಂದು ಸಿನಿಮಾಗಳು ಚೆನ್ನಾಗಿತ್ತಂತೆ, ರಿಲೀಸ್ ಆಗಿ ಹೊಟ್ಟೋಯ್ತಂತೆ ಅಂದಾಗ, ಹೌದು ಆ ಸಿನಿಮಾ ರಿಲೀಸ್ ಆಯ್ತು ಅಂತ ನಾವೇ ಶಾಕ್ ಆಗ್ತೀವಿ. ಅಂದರೆ ಇದು ತಪ್ಪು ಸರಿ ಅನ್ನೋದಕ್ಕಿಂತ ಹೆಚ್ಚಿಗೆ ಪಾಪ ಅವ್ರ ಪರಿಸ್ಥಿತಿ ಏನಿತ್ತು, ಪ್ರಮೋಷನ್ ಮಾಡೋಕ್ಕಾಗದೆ ಹೋಗಿರ್ಬೋದು, ಲ್ಯಾಕ್ ಆಫ್ ಫಂಡ್ಸ್ ಇರ್ಬೋದು, ಅಥವಾ ಬಡ್ಜೆಟ್ ಶಾರ್ಟೇಜ್ ಇರ್ಬೋದು, ಅಥವಾ ಅವ್ರಿಗೆ ಸರಿಯಾದ ದಾರಿ ಗೊತ್ತಾಗಲಿಲ್ವ ನಾವು ಪ್ರಮೋಟ್ ಮಾಡೋಕ್ಕೆ, ಏನೋ ಒಂದಿರುತ್ತೆ ಕಾರಣ. ಅದನ್ನು ಮತ್ತೊಂದು ಪ್ರಶ್ನೆ ನಾನು ನಿಮ್ಗೆ ಕೇಳಲೇಬೇಕು. ಫೇಮಸ್ ಡೈರೆಕ್ಟರ್ ಶಶಾಂಕ್ ಅವರು ಕಿರೆಬೇಟೆ ಸಿನಿಮಾನ ತುಂಬ ಚೆನ್ನಾಗಿದೆ, ದುನಿಯಾ ರೇಂಜ್ಗಿದೆ ಸಿನಿಮಾ, ಮಿಸ್ ಮಾಡಿದೆ ನೋಡಿ ಅಂತ ಅವರು ಒಂದು ವಿಡಿಯೋ ಮಾಡಿ ಎಲ್ಲ ಕಡೆ ಪರ್ಸ್ನಲ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ಶೇರ್ ಮಾಡ್ಕೊತಾರೆ. ಮತ್ತೊಂದು ಪ್ರಶ್ನೆ ನನಗೆ ಕಾಡೋದು ಪರ್ಸ್ನಲಿ, ಅಂದರೆ ಹೊಸ ಮುಖಗಳು ಬಂದಾಗ ಅದನ್ನು ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ರೆಡಿ ಇರಲ್ಲ ಅಂತ. ಕಿರೆಬೇಟೆ ಸಿನಿಮಾ ನೋಡಿದಂಥ ಪ್ರತಿಯೊಬ್ಬರು ಸಿನಿಮಾ ತುಂಬ ಚೆನ್ನಾಗಿದೆ ಅಂತಾರೆ. ಆದರೆ ಅವರಿಗೆ ಕಲೆಕ್ಷನ್ನು ಅವರ ಎಕ್ಸ್ಪೆಕ್ಟೇಷನ್ ರೇಂಜಿಗಂತೂ ಇರಲಿಲ್ಲ. ಸೊ ಹೊಸಬ್ರನ್ನ ರಿಸೀವ್ ಮಾಡ್ಕೊಳ್ಳೋದು ರಿಸೆಪ್ಷನ್ ತುಂಬ ಕಮ್ಮಿ ಆಗಿದೆ ಅನಿಸುತ್ತೆ. ನೀವು ಈ ಹೊಸಬರನ್ನ ರಿಸೀವ್ ಮಾಡ್ಕೊಳ್ಳೋದು ಅಥವಾ ಹೊಸಬರಿಗೆ ಸಿಗೋ ರಿಸೆಪ್ಷನ್ ಏನಿದೆ, ಇದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಅದೇ ಇರೋದು. ಅಂದರೆ ಆ ಒಬ್ಬ ಪೋಸ್ಟರ್ ನೋಡಿದಾಗ ಆ ಮುಖ ನನಗೆ ಗೊತ್ತಿಲ್ಲ ಅಂದರೆ ನಾನು ಹೆಂಗೆ ಹೋಗಿ ನನ್ನ ದುಡ್ಡು ಇನ್ವೆಸ್ಟ್ ಮಾಡಿ, ಟೈಮ್ ಇನ್ವೆಸ್ಟ್ ಮಾಡಿ ಕೂತ್ಕೊಳ್ಳಿ ಅನ್ನೋ ಪ್ರಶ್ನೆ ಯಾರಿಗಾದರೂ ಬರುತ್ತೆ. ಆ್ಯಂಡ್ ಪ್ರತಿಯೊಬ್ಬ ಕಲಾವಿದನೂ ಬಂದಾಗ ಹೊಸಬನೇ, ಒಂದಷ್ಟು ಸಿನಿಮಾಗಳು ಮಾಡ್ತಾ ಮಾಡ್ತಾ ಹಳಬನಾಗ್ತಾನೆ, ರೆಕಗ್ನೈಸ್ಡ್ ಫೇಸ್ ಆಗ್ತಾನೆ, ಅವನ ಟ್ಯಾಲೆಂಟ್ ಪರಿಚಯ ಆಗುತ್ತೆ, ಅವನ ಮೇಲೆ ಒಂದು ನಂಬಿಕೆ ಬರುತ್ತೆ. ಆನಂತರ ಇವನು ಸಿನಿಮಾದಲ್ಲಿ ಏನೋ ಇರುತ್ತೆ ಅನ್ನೋದು, ಅಥವಾ ಇವನು ಒಳ್ಳೆ ಆ್ಯಕ್ಟ್ರು ಅನ್ನೋದು, ಅಥವಾ ಈ ಸಿನಿಮಾ ಹಾಡು ಚೆನ್ನಾಗಿದೆ ಅನ್ನೋದು, ಒಂದು ಇದ್ದಿರುತ್ತಲ್ಲ, ಒಂದು ಸಂಬಂಧ ಬೆಳೆಸ್ಕೊಂಡಿರ್ತಾರೆ ಪ್ರೇಕ್ಷಕರು ನಟರ ಜೊತೆ. ಸೊ ಆ ಒಂದು ವಿಷಯ ಥಿಯೇಟ್ರಿಗೆ ಸ್ವಲ್ಪ ಸುಲಭವಾಗಿ ಕರ್ಕೊಂಬರುತ್ತೆ. ಬಟ್ ಹೊಸಬ್ರು ಬಂದಾಗ ಥಿಯೇಟ್ರಿಗೆ ಜನ ನುಗ್ಗಾಡ್ಕೊಂಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಅಂದರೆ ಈಗ ನಿಮ್ಮನ್ನು ಪರಿಚಯನೇ ಇಲ್ಲ ನನಗೆ, ನಾನು ನಿಮ್ಮನ್ನು ಮಾತಾಡಿಸ್ಬೇಕು ಅಂದರೆ ಹೆಂಗೆ ಮಾತಾಡಿಸ್ತೀನಿ ನಾನು ನಿಮ್ಮನ್ನ? ಅದು ಪರಿಚಯ ಆದಮೇಲೆ ಹಾಯ್ ಲಕ್ಷ್ಮಿ ಹೆಂಗಿದ್ದೀರಾ, ಇದು ಸಹಜವಾಗಿ ಬರೋದಲ್ವಾ? ಸೊ ಅದು ಬಿಲ್ಡ್ ಆಗಬೇಕು. ಅಂದರೆ ಅದಕ್ಕೆ ಒಂದಷ್ಟು ಪ್ರಾಪರ್ ಪ್ಲ್ಯಾನಿಂಗ್ ಬೇಕಾಗುತ್ತೆ, ಒಂದಷ್ಟು ಟೈಮ್ ತೊಗೊಂಡು ಪ್ರಮೋಟ್ ಮಾಡಬೇಕಾಗುತ್ತೆ. ಈಗ ಹೌದು, ನನ್ನ ಹತ್ರ ಒಂದಷ್ಟು ದುಡ್ಡಿತ್ತು, ಇನ್ನೊಂದು ವಾರನೋ 15 ದಿವಸನೋ ಟೈಮ್ ಇದೆ, ನಾನು ಎಲ್ಲ ದುಡ್ಡು ಹಾಕ್ಬಿಡ್ತೀನಿ, ಜನ ಬಂದುಬಿಡಿ ಅಂದರೆ ಎಲ್ಲಿಂದ ಬರ್ತಾರೆ? ಸೊ ಅದು ಸ್ಟ್ರಾಟಜಿಕಲಿ ಪ್ಲ್ಯಾನ್ ಮಾಡಬೇಕು. ಈಗ ಈ ಹೊಸ ಮುಖ, ಈ ಮುಖ ಗೊತ್ತಿಲ್ಲ ಜನಕ್ಕೆ, ಮುಖ ಪರಿಚಯ ಮಾಡಿಸ್ಬೇಕು. ಹೆಂಗೆ ಪರಿಚಯ ಆಗುತ್ತೆ?
ಸೊ ಸಾಂಗ್ಗಳಿರಲಿ ಅಥವಾ ಏನೋ ಸ್ನಿಪೆಟ್ಸ್ ಇರಲಿ ಸಿನಿಮಾದು ಪೋಸ್ಟರ್ಗಳನ್ನ ಎಲ್ಲ ಕಡೆ ಹಾಕೋದಿರಲಿ, ಈ ಥರ ಹಂತವಾಗೂ ತುಂಬಾ ಗಟ್ಟಿ ಪ್ಲ್ಯಾನಿಂಗ್ ಮಾಡಿ, ಈಗ ನಾನು ಏನೋ ಒಂದು ಮಾಡಿದೆ ಅದು ಜನಕ್ಕೆ ತಲುಪ್ತಾ ಇಲ್ವಾ, ರೀಚ್ ಆಯ್ತಾ ಇಲ್ವಾ, ಅದ್ರ ಬಗ್ಗೆ ಜನ ಮಾತಾಡ್ತಿದ್ದಾರಾ ಇಲ್ವಾ, ಈ ಥರದ್ದೊಂದು. ಈಗ ಯಾಕೆ ಹೊಸಬ್ರು ಸಿನಿಮಾ ಗೆದ್ದೆ ಇಲ್ವಾ, ಮುಂಗಾರು ಮಳೆ ದುನಿಯಾ ತುಂಬ ಹಿಂದೆ ಬಿಡಿ. ಇತ್ತೀಚೆಗೆ ನನಗೆ ತುಂಬ ಗಟ್ಟಿಯಾಗಿ ನೆನಪಿರೋದು ಅಂದರೆ ರಂಗಿತರಂಗ, ಯಾರು ಗೊತ್ತಿರೋ ಮುಖ ಏನಲ್ಲ, ಅವ್ರದ್ದು ಇಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿದ್ರಲ್ವ, ಸಿನಿಮಾ ಕಚ್ಕೋತಲ್ವಾ, ಹೆಂಗೆ ಕಚ್ಕೋತು. ಸೊ ದೂಷಣೆ ಮಾಡೋದು ಸುಲಭ, ಬಟ್ ನಾವು ಮರೆಯೋದೇನೆಂದರೆ ಅವನ ದುಡ್ಡಿಗೆ ಅವನೇ ಓನರು, ನಾವಲ್ಲ. ಸೊ ಅವನು ನನ್ನ ದುಡ್ಡನ್ನ ಹೆಂಗೆ ಖರ್ಚು ಮಾಡಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ. ಅವ್ನಿಗೆ ಇಷ್ಟ ಆಗೋ ರೀತಿ, ಅವನು ಮೆಚ್ಚೋ ರೀತಿ ಕೆಲಸ ನಾವು ಮಾಡಬೇಕು. ಆ್ಯಂಡ್ ಟೈಮ್ ತೊಗೊಳ್ಳಿ, ದಾರಿ ಬರೀಲಿ ಬಂದು ರಿಲೀಸ್ ಮಾಡ್ಬಿಡೋದು ಯಾಕೆ. ಈಗ ಒಟ್ಟೊಟ್ಟಿಗೆ 10 ಸಿನಿಮಾ 15 ಸಿನಿಮಾ ರಿಲೀಸ್ ಆಗೋದು, ಅದರೆಲ್ಲರೂ ಹೊಸ ಸಿನಿಮಾ, ಹೊಸಬ್ರು ಸಿನಿಮಾ, ಯಾವುದಕ್ಕೂ ಜನ ಬರಲಿಲ್ಲ ಅಂತ ಬ್ಲೇಮ್ ಮಾಡಿಬಿಡ್ತೀವಿ ಸುಲಭವಾಗಿ. ಜನ ಥಿಯೇಟ್ರಿಗೆ ಬರ್ತಿಲ್ಲ. ನೀವು ಯಾವ ಭಾಷೆ, ಈಗ ತೆಲುಗಲ್ಲಿ ನಾನು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಿದ್ದೀನಿ. ಯಾವ ಹೊಸಬ್ರು ಸಿನಿಮಾ ನಿಮಗೆ ನೀವು ಫಸ್ಟ್ ಡೇ ಫಸ್ಟ್ ಶೋ ಜನ ಫೀಲ್ ಆಗಿದ್ರು ನಂಗೆ ಹೇಳಿ, ನಲ್ಲೇ ಇರ್ತೀನಿ ಹೈದ್ರಾಬಾದಲ್ಲಿ. ಸೊ ನಾನು ಹಂಗಾಗಲ್ಲ. ಯಾವುದೋ ಒಂದು ಸಾಂಗ್ ಹಿಟ್ ಆಗಿರುತ್ತೆ, ತುಂಬ ಬಜ್ ಆಗಿರುತ್ತೆ, ಅದರಿಂದ ಒಂದು 4 ಜನ ಕನೆಕ್ಟ್ ಆಗಿರ್ತಾರೆ. ಇನ್ನೊಂದು ಟ್ರೈಲರ್ ಇಷ್ಟ ಆಗಿರುತ್ತೆ ಒಂದಷ್ಟು ಜನಕ್ಕೆ, ಅವ್ರು ಬರ್ತಾರೆ, ನೋಡಿ ಟಾಕ್ ಕ್ರಿಯೇಟ್ ಆಗುತ್ತಲ್ಲ, ಆಗ ಬರ್ತಾರೆ ಜನ. ಯಾಕೆ ಅಂತ ಬರದೇ ಇರೋಂಥ ಉದಾಹರಣೆ ಅಂತೂ ಇಲ್ಲ. ಡೇರ್ ಡೆವಿಲ್ ಮುಸ್ತಫಾದಲ್ಲಿ ಅದು ಇದಕ್ಕೆ ಮುಂಚೆ ಅವ್ರನ್ನ ನಾನಂತೂ ಎಲ್ಲೂ ನೋಡಿರಲಿಲ್ಲ. ಸೊ ಒಳ್ಳೆ ಟಾಕ್ ಬಂತು, ಜನ ಬಂದ್ರಲ್ವ ಥಿಯೇಟ್ರಿಗೆ. ಆಗುತ್ತೆ. ಆ್ಯಂಡ್ ಸ್ವಲ್ಪ ಪೇಷನ್ಸ್ ಬೇಕು, ಒಂದು ಪ್ಲ್ಯಾನಿಂಗ್ ಬೇಕು. ಸ್ಟ್ರಾಟಜಿಕಲಿ ಜನನ ಅಪ್ರೋಚ್ ಮಾಡಿದಾಗ, ಅವ್ರಿಗೆ ಇಷ್ಟ ಆದಾಗ ನಮ್ಮ ಅಪ್ರೋಚ್ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಲವ್ಲಿ ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ, ನಾವು ಇದೇ ಥರ ಖುಷಿಯಾಗಿ ಸಕ್ಸಸ್ ಬಗ್ಗೆ ಕೂತು ಮಾತಾಡೋಣ ಅಂತ ಆಶಿಸ್ತೀನಿ. ಇದಾಗಿತ್ತು ನಟ ವಸಿಷ್ಠ ಸಿಂಹ ಅವರ ಮನದಾಳದ ಮಾತು. ತುಂಬ ಈಗ ಪ್ರಾಕ್ಟಿಕಲಿ ಚಿತ್ರರಂಗ ಏನೆಲ್ಲ ಸಂಕಷ್ಟದಲ್ಲಿದೆ ಅಂತಹ ಸಾಕಷ್ಟು ಪ್ರಶ್ನೆಗಳಿಗೆ ತುಂಬ ಪ್ರಾಕ್ಟಿಕಲ್ ಆಗಿ ಉತ್ತರಗಳನ್ನು ಕೊಟ್ಟರು. ಜೊತೆಗೆ ಅವರ ಮುಂದಿನ ಸಿನಿಮಾ ರಿಲೀಸ್ಗೆ ರೆಡಿಯಾಗಿರ್ತಕ್ಕಂಥ ಲವ್ಲಿ ಸಿನಿಮಾದ ಬಗ್ಗೆ ತುಂಬ ಕೂಲಂಕುಷವಾಗಿ ಮಾತನಾಡಿದ್ರು. ನಾಯಕ ನಟನಾಗಿ ಗಾಯಕನಾಗಿ 2 ಪಾತ್ರಗಳನ್ನು ನಿಭಾಯಿಸಿರ್ತಕ್ಕಂಥ ವಸಿಷ್ಠ ಸಿಂಹ ಅವರು ಸದ್ಯದಲ್ಲೇ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಬಿಗ್ ಸ್ಕ್ರೀನ್ಗೆ ಬರ್ತಾ ಇದ್ದಾರೆ. ಕಾದು ನೋಡಿ ಅಂತ ಹೇಳ್ತೀನಿ. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.